ನಮಸ್ಕಾರ ಗಾಯ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ರೂಮಿಂದನೇ ಇವತ್ತು ಇದು ಗಾಯ್ಸ್ ಇದರಲ್ಲಿ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಇದೆ ಗಾಯ್ಸ್, ಏನು ಚೆನ್ನಾಗಿದೆ. ಅದರಿಂದ ಬಟ್ಟೆ ಇದೆ. ಏನು ಅಂದರೆ ಆಲ್ಮೋಸ್ಟ್ ಅಲ್ಲಿ ನೀವು ತಮ್ಮಲ್ಲಿ ನೋಡಿರ್ತೀರ, ಟೈಟಲ್ ನೋಡಿರ್ತೀರ. ಏನಂದರೆ ಇವತ್ತು ನಾನು ಬಂದ್ಬಿಟ್ಟು ಮೈನಸ್ ಬ್ಯಾಲೆನ್ಸ್ನ 0 ರೂಪಿಗೆ ಹಿಂಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಗಾಯ್ಸ್. ಟೈಮ್ ಮಾಡೋದು ಬೇಡ, ವ್ಲಾಗ್ ಶೂಟ್ ಮಾಡೋಣ. ಬರೀ ಇದರಲ್ಲಿ ಶೂಟ್ ಮಾಡ್ತೀನಿ ಗಾಯ್ಸ್. 300 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಗಾಯ್ಸ್. ಇದು ಯಪ್ಪ ಯೂಟ್ಯೂಬಿಗೆ ಒಂದು 3-4 ಸಾವಿರ ಖರ್ಚು ಮಾಡಿದ್ದೀನಿ ಅನ್ಕೊಂತೀನಿ ಗಾಯ್ಸ್. ಆದ್ರೂ ಡಬ್ಬಲ್ ಬರ್ತೈತೆ ನಂಗೆ ಗೊತ್ತು, ನೀವು ಬರೆಸ್ತೀರಾ ಅಂತ ಗಾಯ್ಸ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಬರೀ ಇದೇ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ರಿ. ಇಲ್ಲೇ ನಿಂತ್ಕೊತೀನಿ ಗಾಯ್ಸ್. ಏನಂದರೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಎಕ್ಸ್ಪೀರಿಯೆನ್ಸು. ಈಗೊಂದು ಏನು ಜಾಸ್ತಿ ಸಿಗೋದಲ್ಲ, ಈಗ ಒಂದು 2 ತಿಂಗಳಿಂದ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಇದು. ಏನಂದರೆ ನೀವು ಇವಾಗ ಮೈನಸ್ ಬ್ಯಾಲೆನ್ಸ್ ಇರುತ್ತೆ, ಅದನ್ನು ಹೆಂಗೆ ನಾವು ಇವಾಗ ರಿಕವರಿ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ. ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಸ್ವಲ್ಪ ಜನ ಇರ್ತಾರೆ, ಮಾಡಿಕೊಡ್ತಾರೆ. ಸ್ವಲ್ಪ ಜನ ದಿಮಾಕ್ ಇರ್ತೈತಲ್ಲ, ಅವರೆಲ್ಲ ಮಾಡಲ್ಲ. ಹಂಗಾಗ್ಬಿಟ್ಟು ನಾನು ಈಗ ಒಂದು ಸಲ ನಮ್ಮದು ಅಜ್ಜಿದೊಂದು ಅಕೌಂಟ್ ಇತ್ತು, ಅದು ಅಕೌಂಟ್ ಕ್ರಿಯೇಟ್ ಮಾಡಿಸಿದಾಗ ಎಲ್ಲ ಡೀಟೇಲಾಗಿ ನಾನು ಹಾಕಲ್ಲ, ಯಾಕಂದರೆ ನಮ್ಮ ಅಕೌಂಟ್ ನಂಬರ್ ಎಲ್ಲ ಹಾಕೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ನಾನು ಒಂದು ಸ್ವಲ್ಪ ಹಾಕಿರ್ತೀನಿ. ಎಡಿಟ್ ಮಾಡ್ಬೇಕಾದ್ರೆ ನಂಗೆ ಏನಾದ್ರು ಹಾಕ್ಬೇಕು ಅನ್ಸಿದ್ರೆ ಅದನ್ನ ಹಾಕಿರ್ತೀನಿ. ಮತ್ತು ಇನ್ನೊಂದು ಏನಂದರೆ, ಇದು ಬಂದ್ಬಿಟ್ಟು ಯಾರು ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಈ ಕಂಟೆಂಟ್ನ. ಯಾವ ಥರ ಮಾಡಬೇಕು ಏನು ಎತ್ತ ಅಂತ ಯಾರೂ ಮಾಡಿಲ್ಲ. ನಾನು ಒಂದು ಸಲ ನೋಡ್ಕೊಂಡು ತಲೆ ಕೆಡಿಸ್ಕೊಂಡು ಹಿಂದಿ ಅವರು ಇವರು ಇಂಗ್ಲೀಷ್ ಅವರು ಎಲ್ಲ ತಗೋ ಮಾಡಿಬಿಟ್ಟವ್ರೆ. ಆದರೆ ಯಾರು ಪಕ್ಕ ಇನ್ಫಾರ್ಮೇಷನ್ ಯಾರೂ ಕೊಟ್ಟಿಲ್ಲ. ನಾನೇ ಈ ಸೊಲ್ಯೂಷನ್ ಹುಡುಕೊಂಡಿದ್ದು. ಏನಂದರೆ ಹೋಗಿ ಒಂದು ಸಲ ಬ್ಯಾಂಕ್ ಹತ್ರ ಮಾತಾಡ್ರಿ, ಸರ್ ಹಿಂಗೆ ನಂದು ಈ ಥರ ಮೈನಸ್ ಬ್ಯಾಲೆನ್ಸ್ ಆಗೈತೆ. ಹೋರಿ ನಾನು ಡೈಲಿ ಬ್ಲಾಗರ್ ಬ್ರೋ, ಏನು ಹಾಕೋರು ನೋಡ್ತಾರೆ ಗಾಯ್ಸ್. ನಾನು ಡೈಲಿ ಬ್ಲಾಗರು, ಗೊತ್ತಲ್ಲ ಇದು. ಯಾಕಂದರೆ ಇದು ಬಂದ್ಬಿಟ್ಟು ಬೇರೆ ಜನ ಬೇಜಾನು ನೋಡ್ತಾ ಇರ್ತಾರೆ. ಇದು ಎಲ್ಲರಿಗೂ ಬೇಕಾಗಿರ್ತೈತಿ. ಈ ಥರ ಏನಾದರೂ ಇದ್ದರೆ ಬೇಡ, ಸುಮ್ಮನೆ ಸ್ಟ್ರೈಟಾಗಿ ನಾನು ಕಂಟೆಂಟಿಗೆ ಬಂದುಬಿಡ್ತೀನಿ. ಏನಿಲ್ಲ ಗೈಸ್, ಇವಾಗ ನಮ್ಮ ಚಾನಲ್ ಹೊಸ್ದಾಗಿ ಯಾರನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಂಥ ಒಳ್ಳೆ ವಿಷಯ ಏನಾದರೂ ನನಗೇನಾದರೂ ಕಂಡು ಬಂದರೆ, ನಾನು ಎಕ್ಸ್ಪೀರಿಯೆನ್ಸ್ ಆದರೆ ನಾನು ಪಕ್ಕ ಹೇಳ್ತೀನಿ ಗೈಸ್. ಏನಿಲ್ಲ, ಸಿಂಪಲ್ ಹೋಗ್ರಿ ಬ್ಯಾಂಕ್ ಅವ್ರ ಹತ್ರ ಒಂದು ಸಲ ಮಾತಾಡ್ರಿ. ಸರ್ ನಂದು ಈ ಥರ ಒಂದು ಮೈನಸ್ ಬ್ಯಾಲೆನ್ಸ್ ಆಗಿದೆ, ನನಗೇನಿಲ್ಲ ಸರ್ 0 ಬ್ಯಾಲೆನ್ಸಿಗೆ ಮಾಡಿಕೊಡ್ರಿ ಅಂತ ಕೇಳ್ರಿ. ಅವ್ರು ಕೇಳಿಲ್ಲ ಅಂದರೆ ತಲೆ ಕೆಡಿಸ್ಕೊಂಬೇಡ್ರಿ. ಸರ್ ನಾನು ಈ ಥರ RBI ಕಂಪ್ಲೇಂಟ್ ಮಾಡ್ತೀನಿ, ಇಲ್ಲ ಅಂತಂದರೆ ಅದನ್ನು ಏನು ಹೇಳ್ಬೇಡ್ರಿ. ಬರ್ರಿ ಸುಮ್ಮನೆ ಮನೆ ಕಡೆ ಬಂದುಬಿಟ್ಟು. ಏನಿಲ್ಲ, ಅವ್ರಿಗೊಂದು ಮೇಲ್ ಇರ್ತೈತೆ. ಈಗ ಪಾಸ್ಬುಕ್ಕಲ್ಲಿ ಬಂದುಬಿಟ್ಟು ಇಮೇಲ್ ID ಇರ್ತೈತೆ. ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಆದರೂ ಇಲ್ಲ, ನಿಮಗೆ ಹಂಗೂ ಸಿಗಲಿಲ್ಲ ಅಂದರೆ ಗೂಗಲ್ಲ ಹೊಡೀರಿ. ಈಗ ಯಾವುದು ಫಾರ್ ಎಕ್ಸಾಂಪಲ್ ನಂದು ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಆಗಿದ್ದು BOBಯಲ್ಲಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ. ಅದಕ್ಕೆ ಬ್ಯಾಂಕ್ ಆಫ್ ಬರೋಡಾದು ಇಮೇಲ್ ID ಗೂಗಲಲ್ಲಿ ಸರ್ಚ್ ಮಾಡ್ಕೊಂಬಿಟ್ಟು ಎತ್ಕೊಂಬಿಟ್ಟು ಅದಕ್ಕೊಂದು ಮೆಸೇಜ್ ಹಾಕಿದೆ, ಈ ಥರ ನಂದು ಮೈನಸ್ ಬ್ಯಾಲೆನ್ಸ್ ಐತೆ, ನನಗೆ 0 ಬ್ಯಾಲೆನ್ಸ್ ಮಾಡಿಕೊಡ್ರಿ ಅಂತ. ಅವ್ರು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ, ರೆಸ್ಪಾನ್ಸ್ ಮಾಡಲಿಲ್ಲ. ಬೇಡ ಬಿಡ್ರಿ, ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಮೇಲ್ಗೆ ಹೋಗೋಣ. ಏನು ಗೊತ್ತಾ, ಪೂಜಾರಿ ಕೊಟ್ರು ಅಲ್ಲ, ದೇವ್ರು ಕೊಟ್ರು ಪೂಜಾರಿ ಕೊಡೋದು ಅಂತೆ ಇವತ್ತಿನ ಕಾಲದಲ್ಲಿ. ಹಂಗೆ ಆಗಿರೋದು. ಎಲ್ಲರಿಗೂ ಶಂಕ್ತಿಂದ ಬಂದ್ರೇ ತೀರ್ಥಾಗಿರ್ತೈತೆ. ಅವಾಗ ಏನು ಮಾಡೋಕ್ಕಾಗಲ್ಲ, ಶಂಕ್ತಿಂದನೇ ತರಿಸ್ಬೇಕಾಗ್ತೈತೆ. ತರ್ಸೋಣ, ಏನಿಲ್ಲ. RBIಗೆ ಬಂದುಬಿಟ್ಟು RBIದು ಕಸ್ಟಮರ್ ಕೇರ್ ನಂಬರ್ ಅಂತ ಹೇಳ್ಬಿಟ್ಟು ಹೊಡೋದ್ರೆ ಸಿಗ್ತೈತೆ. ಬೇಕಾದ್ರೆ ಆ ಕಸ್ಟಮರ್ ID ನಾನಿಲ್ಲ ನಂಬರ್ನ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ರಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ರಿ. ಆಮೇಲೆ ಅದು ನಂಬರ್ಗೆ ನೀವು ಏನಿಲ್ಲ ಫೋನ್ ಮಾಡಿಬಿಟ್ಟು, ಅದು ಒಂದೊಂದ್ಸಲ ಹಿಂದಿ ಇಂಗ್ಲೀಷಲ್ಲಿ ಆ ಥರದಲ್ಲೇ ಕನೆಕ್ಟ್ ಆಗೋದು, ಕನ್ನಡದಲ್ಲೆಲ್ಲ ಕನೆಕ್ಟ್ ಆಗೋಲ್ಲ. ನಾನು ಇದು ಓಪನಾಗಿ ಹೇಳ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 2-3 ದಿವಸ ಏನನ್ನ ಫೋನ್ ಮಾಡೋರೆ ನೀವು ಅಟ್ ಎ ಟೈಮ್ ನಿಮ್ಗೆ ಹಿಂದಿ ಇಂಗ್ಲೀಷ್ ಬರೋಲ್ಲ ಅಂತ ಗೊತ್ತಿದ್ರೆ, ಇಲ್ಲ ನಾನು ಕನ್ನಡದಾಗೆ ಮಾತಾಡ್ತೀನಿ ಅಂತ ಅಂದರೆ ಅವಾಗ ಕನ್ನಡ ಆಪ್ಷನ್ನು ಬರ್ತೈತೆ. ತಾಡ್ರಿ ಅದನ್ನು, ಆಮೇಲೆ ಮಾತಾಡ್ರಿ. ಸರ್ ಹಿಂಗಾಗೈತೆ ನಮ್ಮದು, ನೀವೇನಾದ್ರು ಇಲ್ಲೇ ಮಾಡಿಕೊಡ್ತೀರ ಅಂತ. ಅವರು ಮಾಡಿಕೊಡಲ್ಲ. ಅದಕ್ಕೆ ಡೈರೆಕ್ಟಾಗಿ ಒಂದು ವಿಷಯ ಹೇಳ್ತೀನಿ ಕೇಳ್ರಿ. RBIದು ಬಂದುಬಿಟ್ಟು ನಾನು ಇಲ್ಲೇ ಹಾಕಿರ್ತೀನಿ. ಅದೇನೋ RBI.com ಅಂತನೋ ಏನೋ ಐತೆ, ನನಗೆ ಸಮಥಿಂಗ್ ಅದು ಗೊತ್ತಿಲ್ಲ. ನಾನು ಹಾಕಿರ್ತೀನಿ ನೋಡ್ರಿ, ಟೆಕ್ಸ್ಟಲ್ಲಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೈಸ್. ನಾನೆಲ್ಲ ಮತ್ತೆ ಇವಾಗ ಮೇಲೆಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ರಿ. RBIದು ನಂಬರ್ ಹಾಕಿರ್ತೀನಿ, ಮತ್ತು ಇದೇನು RBI ಕಸ್ಟಮರ್ ಕೇರ್ ನಂಬರ್ ಹಾಕಿರ್ತೀನಿ, ಇಮೇಲ್ ID ಹಾಕಿರ್ತೀನಿ. ಅದೆಲ್ಲ ನೋಡ್ಕೊಳ್ರಿ. ಏನಿಲ್ಲ, ಆಮೇಲೆ ನೀವು ಅದಕ್ಕೆ ಮೇಲ್ ಮಾಡಿರಿ. ನಿಮಗೆ ಮೇಲ್ ಮಾಡಿಬಿಟ್ಟು, ಸರ್ ಈ ಥರ ನಂದು ಈ ಥರ ಇಶ್ಯೂ ಆಗೈತೆ, ಅದಕ್ಕೆ ನೀವು ನಿಮ್ಮ ಕಡೆಯಿಂದ ಏನಾದ್ರು ನಮ್ಗೆ ಎಲ್ಪ್ ಬೇಕು ಅಂತ ಹೇಳ್ಬಿಟ್ಟು ಇಂಗ್ಲೀಷಿಗೆ ಟೈಪ್ ಮಾಡಿ ಹಾಕ್ರಿ. ಹಾಕಾದ್ಮೇಲೆ ಅವರಿಗೆ ಒಂದು 15 ದಿವಸ ಬಿಟ್ಟಾದ್ಮೇಲೆ ನಾನು ಇದು ಮೆಸೇಜ್ ಹಾಕಿ 15 ದಿವಸದಿಂದ ಅಷ್ಟೇ
ನಿನ್ನೆ ಸರ್ ನನಗೆ ಕಾಲ್ ಮಾಡಿದ್ರು. ಯಾವತ್ತು? ಇವತ್ತಿಷ್ಟು ತಾರೀಕು 3-4 ಇರಬೇಕೇನೋ. ನಾನು ಇದು ನಾಳೆ ವ್ಲಾಗ್ ಬರುತ್ತೆ. ನಾನೀಗ ಒಂದು 15 ದಿವಸಗಳೊಳಗಡೆ ನಾನು ಅವ್ರಿಗೆ ಮೆಸೇಜ್ ಹಾಕಿದೆ. ಎಲ್ಲಿಗೆ? RBI ಅವ್ರಿಗೆ ಮೇಲ್ ಮಾಡಿದ್ದೆ ಅಷ್ಟೇ ಗೈಸ್. ನಾನು ಓಪನಾಗಿ ಹೇಳ್ಕೊಂತಿದ್ದೀನಿ, ಇದು ರಿಯಲ್ ಫ್ಯಾಕ್ಟ್ ಆಗಿರೋದು. ಆಮೇಲೆ ಮೆಸೇಜ್ ಮಾಡಿದೆ ನಾನು. ಆಮೇಲೆ ಹೇಳಿದೆ ಸರ್ ಹಿಂಗೆ ಆಗೈತೆ ಅನ್ನೋ ಏನೋ ಮೇಲ್ ಮಾಡಿದೆ. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಆ ಬ್ಯಾಂಕ್ ಆಫ್ ಬರೋಡಾಗೆ ಕಾಲ್ ಮಾಡೋರೆ. ಆಮೇಲೆ ಬ್ಯಾಂಕ್ ಆಫ್ ಬರೋಡದವ್ರು ನನಗೆ ಕಾಲ್ ಮಾಡೋರು. ನೆನ್ನೆ ಕಾಲ್ ಮಾಡಿಬಿಟ್ಟು ಸರ್ ನನ್ನ ಹತ್ರ ಈ ಥರ ಇದು ಆಗೈತೆ, ಇಶ್ಯೂ ಆಗೈತೆ, ನಿಮ್ಮಿಂದ ಕಂಪ್ಲೇಂಟ್ ರೈಸ್ ಮಾಡಿದ್ದೀರಾ, ಅದಕ್ಕೆ ಬ್ಯಾಂಕ್ ಹತ್ರ ಬರ್ಬೋದು. ಒಂದು ಹೇಳ್ತೀನಿ, ಬ್ಯಾಂಕ್ ಹತ್ರ ಯಾರು ಹೋಗ್ಬೇಡ್ರಿ. ಏನಕ್ಕೆ ಹೋಗ್ತೀರಾ ನೀವು? ಅಲ್ಲೇ ಒಂದು ಸಲ ಹೋಗಿ ಕೇಳ್ಕೊಂಬಂದಿರ್ತೀರ. ನಾನು ಫಸ್ಟೇ ಹೇಳಿದ್ದೀನಿ, ಹೋಗಿ ಒಂದು ಸಲ ಕೇಳ್ಕೊಂಬರ್ರಿ. ಆಮೇಲೆ ಮಾಡ್ಕೊಡ್ಲಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡ್ರಿ, ಬರ್ರಿ ಇಲ್ಲಿ ಮೇಲ್ ಮಾಡಿರಿ ಅವ್ರಿಗೆ ಫಸ್ಟು. ಆಮೇಲೆ ಆಗಲಿಲ್ವಾ RBI ಮೇಲ್ ಮಾಡಿರಿ ಅಷ್ಟೇ, ತಲೆನೇ ಕೆಡಿಸ್ಕೊಂಬೇಡ್ರಿ. ಆಮೇಲೆ ಸರ್ ಬರೋಕ್ಕಾಗಲ್ಲ, ನೀವು ಅವತ್ತು ಬಂದು ನಾನು ಮಾತಾಡಿದ್ದೀನಿ, ನೀವು ಮಾಡಿಕೊಟ್ಟಿಲ್ಲ, ಅದು ನಿಮ್ಮ ತಪ್ಪು, ಇಷ್ಟು ಹೇಳ್ರಿ. ಸರಿ ಆಯಿತು ಅಂತೇಳಿ ಫೋನ್ ಕಟ್ ಮಾಡ್ತಾರೆ. ಕಟ್ ಮಾಡಿರಿ. ನೋಡುವವರು ನೀನು ದುಡ್ಬಿಟ್ಟು ಕಂಡರೆಂಟಿಗೆ ಇತ್ತೀಯ. ನಾನು ಕೇಳೋದು ಇಷ್ಟೇ, ಅದು ಯಾರೇ ಆಗಿರಲಿ. ಈಗ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನಾನು ದುಡಿದ್ಬಿಟ್ಟು ನಾನು ನಮ್ಮನೆಗೆ, ನಮ್ಮಪ್ಪ ನಮ್ಮಮ್ಮಂಗೆ, ನಾನೇನೋ ಮದುವೆ ಆಗಿರೋ ನನ್ನ ಹೆಂಡತಿಗೆ ನಾನು ರಿವೆಂಜ್ ಅದಕ್ಕೆಲ್ಲ ಹೋಗೋದು ಇಲ್ಲ. ಅದೇನೋ ಹೇಳ್ತಾರಲ್ಲ, ನಾಯಿ ಬೊಗಳತ್ತು ಅಂತ ಹೇಳ್ಬಿಟ್ಟು ದೇವಲೋಕ ಹಾಳಾಗಲ್ಲ ಅಂತೇನು, ಅದೇನೋ ಐತಿದೆ ಗಾದೆ, ಅದು ಮರ್ತೋಗ್ಬಿಟ್ಟಿದ್ದೀನಿ. ಇರಲಿ ಅದೆಲ್ಲ. ಆಮೇಲೆ ಮೇಲ್ ಮಾಡಿರಿ. ಮೇಲ್ ಮಾಡಾದಾದ್ಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಿಂಗೊಂದು 15 ದಿವಸ 20 ದಿವಸ ಬಿಟ್ಟಾದಮೇಲೆ ಕಾಲ್ ಮಾಡ್ತಾರೆ ನಿಮಗೆ ಬ್ಯಾಂಕ್ ಅಕೌಂಟ್. ನೀವು ಯಾವ ಅಕೌಂಟ್, ಯಾವ ಬ್ರ್ಯಾಂಚೋ ನಿಮ್ಮದು, ಆ ಬ್ರ್ಯಾಂಚ್ ಕಡೆಯಿಂದ ನಿಮಗೆ ಕಾಲ್ ಬರ್ತೈತೆ. ನೀವು ಹೇಳ್ರಿ ಸರ್ ಇಲ್ಲ ಸರ್ ಬರೋಕ್ಕಾಗಲ್ಲ ಅಂತ ಹೇಳ್ರಿ. 2 ದಿವಸ ಅಂತಾರೆ. ನಂದು 2 ದಿವಸನೂ ತಾಣಲಿಲ್ಲ, ಒಂದೇ ದಿವಸ ತಾಂಡಿದ್ದು. 1 ದಿವಸ ಆದಾದಮೇಲೆ ಕರೆಕ್ಟಾಗಿ ನನಗೆ ಇವತ್ತು ಮೆಸೇಜ್ ಬಂತು. ಮೆಸೇಜ್ ಬಂದಾದಮೇಲೆ ಈಗ 0 ಬ್ಯಾಲೆನ್ಸ್ ಇದೆ. ಬೇಕಾದ್ರೆ ಅದೊಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ನನಗೇನೋ ಆ ಸ್ಕ್ರೀನ್ಶಾಟ್ ಇನ್ನೊಂದು ಏನು ಗೊತ್ತಾ, ಅದೇನೋ ಸಿಕ್ಕಿದ್ರೆ ನಿಮಗೆ ಇರ್ರಿ ಒಂದು ಅದೇನೋ ಇಂದ್ಲದೇನೋ ಸಿಕ್ಕಿದ್ರೆ ನಿಮಗೆ ಅದು ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಇಲ್ಲೇ ಪಕ್ಕದಲ್ಲಿ, ನೋಡ್ಕೊಳ್ರಿ. ಏನಿಲ್ಲ ಗಾಯ್ಸ್, ಇರಿ ಒಂದು ನಿಮಿಷ ಗಾಯ್ಸ್. ಏನು ಅನ್ನಕ್ಕಿಕ್ಕಿದೆಯೇ ಅದು ಇದಾಯಿತು, ಏನು ವಿಜಲ್ ಆಗ್ತಿತ್ತಲ್ಲ ಮತ್ತೆ ಕೇಳಿಸಲ್ಲ ಅಂತ. ಏನಿಲ್ಲ, ಅದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ರಿ ಬೇಕಾದ್ರೆ. ಆಮೇಲೆ ಏನಿಲ್ಲ, ಅವರೇ ಅಷ್ಟಕ್ಕೆ ಅವರೇ ಅಮೌಂಟ್ನ ಕಟ್ತಾರೋ ಇನ್ನೊಂದು ಮಾಡ್ಕೊತಾರೋ ಗಾಯ್ಸ್. ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಸುಮ್ಮನೆ ನಾವು ಆ ಥರ ಎಲ್ಲ ಮಾತಾಡಬಾರ್ದು. ಇರ್ಬೋದು, ಯಾಕಂದರೆ ಇವಾಗ ನಾನು ಮಾಡೋರೆ ಅಂತಂದರೆ ಇವ್ರ ಹತ್ರನೇ ಇರ್ತೈತೆ. ಮತ್ತು ಈಗ RBI ಅವರು ಇವ್ರಿಗೆ ಯಾಕೆ ಕಾಲ್ ಮಾಡ್ತಾರೆ? ಕರೆಕ್ಟ್ ಅಲ್ವಾ? ನನ್ನ ಪಾಯಿಂಟ್ ಇಷ್ಟೇ. ಈಗ RBI ಅವರು ಇವ್ರಿಗೆ ಕಾಲ್ ಮಾಡ್ತಾರೆ ಅಂತ ಅಂದಮೇಲೆ ಇವ್ರ ಹತ್ರನೇ ಇರ್ತೈತೆ ಅಲ್ಲ, ನಾನು ಅಂದ್ಕೊಂಡಿರಂಗೆ. ಹಂಗಾಗ್ಬಿಟ್ಟು ನಾನು ಆಲೇ ಒಂದು ಸಲ ಹೋಗಿ ಮಾತಾಡಿದೆ, ಇದೆಲ್ಲ ಆಗಲ್ಲ. ಅದಕ್ಕೆ ಏನಿಲ್ಲ, ಸಿಂಪಲ್. ನೀವೆಲ್ಲ ಅಲ್ಲಿ ಅವ್ರಿಗೆ ಒಂದು ಸಲ ಮೇಲ್ ಮಾಡಿರಿ. ಆಮೇಲೆ ಮೇಲ್ ಮಾಡಾದ್ಮೇಲೆ ಇವ್ರಿಗೆ ಇನ್ನೊಂದು RBI ಅವ್ರಿಗೆ ಏನಂದರೆ ಸ್ಕ್ರೀನ್ಶಾಟ್ ಬೇಕು. ಏನು ಸ್ಕ್ರೀನ್ಶಾಟ್ ಅಂದರೆ ನಾವು ಅವರಿಗೆ ಮೇಲ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅದೊಂದು ಸ್ಕ್ರೀನ್ಶಾಟ್ ಹಾಕ್ರಿ. ಯಾಕಂದರೆ ವಿಡಿಯೋ ಯಾರು ಎಂಡವರೆಗೂ ನೋಡಿಲ್ವೋ ನೋಡ್ಕೊಳ್ರಿ, ಆವಾಗ ನಿಮ್ಗೆ ಅರ್ಥ ಆಯ್ತದೆ ಏನು ಕಾನ್ಸೆಪ್ಟ್ ಅಂತ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ನೀವು ನನಗೆ ಮೆಸೇಜ್ ಮಾಡಿರಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇದರಲ್ಲೇ ಇದೇ ವಿಡಿಯೋ, ಇವಾಗ ನೀವು ಈ ವಿಡಿಯೋನ ಯಾವಾಗಲೋ ಒಂದೊಂದು ದಿವಸ, ಇದು ಎಲ್ಲರಿಗೂ ಆಗಿರಲ್ಲ, ಯಾವಾಗಲೋ ಒಂದೊಂದು ದಿವಸ ನೋಡ್ತಾ ಇರ್ತೀರ. ಇದಕ್ಕೆ ಕಮೆಂಟ್ ಮಾಡಿದ್ರೆ ನನಗೆ ಸಿಗೋಲ್ಲ. ನಾನು ಏನು ರೀಸೆಂಟಾಗಿ ವೀಡಿಯೋ ಮಾಡಿರ್ತೀನೋ ಆ ರೀಸೆಂಟಾಗಿ ವೀಡಿಯೋ ಮಾಡಿರೋದಕ್ಕೆ ಬಂದು ಕಮೆಂಟ್ ಮಾಡಿರಿ. ಆವಾಗ ನಾನು ಆ ಕಮೆಂಟ್ ಓದ್ಬಿಟ್ಟು ನಾನು ಅದ್ರಾಗೆ ಏನಾದ್ರು ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಿದ್ರೆ ನಾನು ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಏನಾನ ಆಗಿಲ್ಲ, ಏನಾನ ಮೇಲ್ ಬೇಕು, ನನಗೆ ಇನ್ನೊಂದು ಬೇಕಂದರೆ ನೀವು ಕಮೆಂಟ್ ಮಾಡಿರಿ, ನಾನು ಅದನ್ನು ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಮೆಸೇಜಲ್ಲಿ. ಇಲ್ಲ ಅಂದರೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ಇದೇ ಥರ ಅಂತ. ಇದೇ ಥರ ವೀಡಿಯೋ ಬೇಕು ಅಂತ ಅಂದರೆ ನಾನು ಹೇಳ್ತಾ ಇರೋದು ಏನು ಅಂದರೆ, ಇವಾಗ ಇಲ್ಲ ನಿಮಗೆ ಅರ್ಥ ಆಗಿಲ್ಲ, ಇನ್ನೊಂದು ಸಲ ಯಾವ್ಯಾವ ಥರನೇ ಮಾಡೋದು ಸ್ಟೆಪ್ಪೇ ಹೇಳ್ಕೊಡ್ರಿ ಅಂತಂದರೆ ಬೇಕಾದ್ರೆ ಸ್ಟೆಪ್ಪು ಬೇಕಾದ್ರೆ ಮಾಡಿ ನಾನು ನಿಮಗೆ ಸ್ಕ್ರೀನ್ ವೀಡಿಯೋ ಮಾಡಿ ಬೇಕಾದ್ರೆ ತೋರಿಸ್ಕೊಡ್ತೀನಿ ಗಾಯ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ ಗಾಯ್ಸ್, ಇನ್ನೊಂದು ಏನು ಗೊತ್ತಾ, ಹೋಗ್ಬೇಡ್ರಿ ಅವ್ರ ಬ್ಯಾಂಕ್ ಹತ್ರ ಎಲ್ಲ ಹೋಗ್ಬೇಡ್ರಿ, ಬಿಡ್ರಿ, ಬರ್ತಾರೆ ಅವರೇ. ಯಾಕೆ ಹೇಳ್ರಿ, ಅವ್ರಿಗೆ ಇವಾಗ ಬಂದಿರೋದು ನಿಮ್ಗೆ ಹಂಗೂ ಮಾಡಿಕೊಡ್ಲಿಲ್ವಾ? ಏನಿಲ್ಲ, ಸಿಂಪಲ್ಲು. ಆ ನಂಬರ್ ನಾನು ಹೇಳಿದ್ನಲ್ಲ, ಡಿಸ್ಕ್ರಿಪ್ಷನ್ ಹಾಕಿದ್ದೀನಲ್ಲ, ಆ ನಂಬರಿಗೆ ಕಾಲ್ ಮಾಡಿರಿ. ಕಾಲ್ ಮಾಡಾದ್ಮೇಲೆ ಕನ್ನಡದಲ್ಲಿ ಮಾತಾಡೋಕ್ಕೆ ಹೇಳ್ಬಿಟ್ಟು, ಇವಾಗ ಎಲ್ಲ ನಾವು ಹೆಂಗೆ ಮಾತಾಡ್ತೀವೋ ಹಂಗೆ ನಂಬರ್ ಇಷ್ಟು 1 2 ಅಂತ ಹೇಳ್ಬಿಟ್ಟು ಹೊಡೆಯೋದಿರ್ತೈತೆ, ಅದು ನೋಡಿದ್ಬಿಟ್ಟು ಆಮೇಲೆ ಕಾಲ್ ಮಾಡಿರಿ, ಮಾತಾಡ್ರಿ ಅವ್ರ ಹತ್ರ. ಸರ್ ನಂದು ಈ ಥರ ಮೇಲ್ ಮಾಡಿದ್ದೆ ನಿಮಗೆ, ಬಟ್ ಅವ್ರು ಕಾಲು ಮಾಡಿದರು. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ಕಾಲ್ ಮಾಡಿದ್ರೆ ರೆಕಾರ್ಡ್ ಮಾಡ್ಕೊಳ್ರಿ. ಕಾಲು ಮಾಡಿದ್ರು ನನಗೆ, ಆದರೂ ನನಗೆ ಮಾಡಿಕೊಟ್ಟಿಲ್ಲ. ಈಗ ಅವ್ರು ತಪ್ಪೈತೆ ಸರ್, ನಮಗೆ ಅದು ರೆಡಿ ಮಾಡಿಕೊಡ್ರಿ, ಇಷ್ಟೇ ಹೇಳ್ರಿ. ನಾವು ದುಡ್ಡು ಕಟ್ಟೋಕ್ಕೆ ರೆಡಿ ಇಲ್ಲ,
ನಮ್ಮ ಕೈಲಿ ದುಡ್ಡು ಕಟ್ಟೋಕ್ಕಾಗಲ್ಲ. ಇಷ್ಟು ಹೇಳ್ರಿ. ನೋಡ್ರಿ, ನನಗೆ 300 ರೂಪಾಯಿನೋ 358 ರೂಪಾಯಿನೋ ಇತ್ತು. 300 ರೂಪಾಯಿ ದುಡಿಬೇಕು ಅಂದರೆ ಹಳ್ಳಿ ಕಡೆ ಏನೋ ನನಗೆ ಕೂಲಿಗೆ ಹೋದರೆ 300 ರೂಪಾಯಿನೂ ಕೊಡಲ್ಲ. ಇವತ್ತಿನ ಕಾಲದಲ್ಲಿ 250 ರೂಪಾಯಿ ಕೊಡ್ತಾರೆ. ನಾವೇ ಕೊಡ್ತೀವಿ. ಏನು ಬೇಡ, ಕೆಲಸದಾಳ ಏನಾನ ಬಂದರೆ, ಕೆಲಸ ಕರ್ಕೊಂಬಂದರೆ ನಾವೇ ಕೊಡ್ತೀವಿ 250 ರೂಪಾಯಿ. ಯಾಕೆ ಹೇಳ್ರಿ? ಕೂಲಿ ಮಾಡೋರಿಗೆ ಅಷ್ಟು ದುಡ್ಡು ಇರುತ್ತೆ. ಇನ್ನೊಬ್ಬ ಹೋದವನು ಈಗ IT ಕಂಪ್ನಿಲಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅಂತಾರಲ್ಲಿ ದುಡ್ಡು ಐತೆ ಬಿಡು, ಹೋದ್ರೆ ಹೋಯ್ತು ಅಂತ ಹೇಳ್ಬಿಟ್ಟು ಕಟ್ಬಿಡ್ತಾರೆ. ನಾವು ಏನು ಮಾಡೋಂಗಿಲ್ಲ. ನಾವು ಯಾವುದೇ ನೋಡ್ರಿ ಗಾಯ್ಸ್, ನನಗೆ ಯಾವುದೇ ಥರ ವ್ಯೂಸ್ ಬೇಕು, ನನಗೆ ಕಂಟೆಂಟ್ ಬೇಕು, ಅದು ಬೇಕು ಇದು ಬೇಕು ಅಂತ ಮಾಡ್ತಾಯಿಲ್ಲ. ನಾನು ಡೈಲಿ ವ್ಲಾಗರು. ಮತ್ತು ನನಗೇನೋ ರಿವ್ಯೂ ಮಾಡೋಕ್ಕೆ ಸಿಕ್ಕೋರೆ ರಿವ್ಯೂ ಮಾಡ್ತೀನಿ ಅಷ್ಟೇ. ಇದ್ರ ಮೇಲೆ ಅಷ್ಟೇ ನನಗೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಾಯ್ಸ್, ಎಲ್ಲರೂ ಸಪೋರ್ಟ್ ಮಾಡಿರಿ. ನನಗೇನೋ ಓನಾಗಿ ಎಕ್ಸ್ಪೀರಿಯನ್ಸ್ ಏನೋ ಆದರೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಬಂದು ನಿಮ್ಗೇನಾದರೂ ಯಾವುದೇ ಥರದ್ದಾಗಿರಲಿ ಗಾಯ್ಸ್, ನಿಮ್ಗೇನಾದರೂ ಇನ್ಫಾರ್ಮೇಷನ್ ಇತ್ತದು ಬೇಕು ಅಂದರೆ ನನಗೇನಾದರೂ ಆದರೆ ತಿಳಿಸ್ಕೊಡೋಕ್ಕೆ ನಾನು ತಿಳಿಸ್ಕೊಡ್ತೀನಿ. ಗಾಯ್ಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಹೊಸಬ್ರಾಗಿರ್ತೀರ, ಸ್ವಲ್ಪ ಜನ ಬೇಜಾನ್ ಜನ ಹೊಸಬ್ರಾಗಿರ್ತೀರ. ಯಾಕಂದರೆ ಇವಾಗ ಇದು ಬಂದ್ಬಿಟ್ಟು ಇವತ್ತಿಂದ ಒಂದೇ ವೀಡಿಯೋ ಅಲ್ಲ, ಇದು ಬಂದ್ಬಿಟ್ಟು ನೀನು ವರ್ಷಾಂಗಟ್ಲೆ ವೀಡಿಯೋ ನೋಡಿದ್ರು ನಂದಿದು ಕರೆಕ್ಟ್ ಫ್ಯಾಕ್ಟ್. ನಾನು ಬಂದ್ಬಿಟ್ಟು ಯಾವುದೇ ಥರ ಫೇಕ್ ವೀಡಿಯೋ ಮಾಡ್ತಾಯಿಲ್ಲ. ಇವ್ರು ಹಂಗೆ ಯಾರ್ಯಾರೋ ಮಾಡ್ಕೊತ ಇರ್ಬೋದು, ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆಲ್ಲ ಫೇಕ್ ಎಲ್ಲ ವೀಡಿಯೋಸ್, ಈಗ ನನ್ನ ರಿಯಾಲಿಟಿ ಏನಾಯಿತೋ, ನಾನು ನಡೆದಿರೋದು ಏನಾಯಿತೋ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಈ ಥರ ಏನೋ ಮೈನಸ್ ಬ್ಯಾಲೆನ್ಸ್ ಇದ್ದರೆ ಅದು ರೆಡಿ ಮಾಡ್ಕೊಳ್ರಿ. ನಾನು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಗಾಯ್ಸ್, ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ ಸಿಗ್ತೀನಿ ಡೈಲಿ ವ್ಯೂವರ್ಸ್ಗೆ. ಬಾಯ್. खत्म. बाय बाय, टाटा, गुड बाय, गया.